ಕಡೆಗೆ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡಿದಂತಹ ವಿಚಾರ ರಾಜ್ಯವ್ಯಾಪಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರದ ದುಡ್ಡಲ್ಲಿ ಅನುದಾನವನ್ನ ಕೊಡೋದು, ಇನ್ನೊಂದು ಕಡೆಗೆ ಮಹಾರಾಜರ ಕೊಡುಗೆಗಳನ್ನ ಹೋಲಿಕೆ ಮಾಡೋದು, ಹೆಂಗಪ್ಪ ಇದು ಹೋಲಿಕೆ? ಇದು ಅಪಸವ್ಯ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ಅವ್ರು ರಿಯಾಕ್ಷನ್ ಕೊಟ್ಟಿದ್ದಾರಂತೆ. ಮತ್ತೆ ಈ ವಿಷಯ ದೊಡ್ಡದು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಯಾವುದೇ ದುರುದ್ದೇಶ ಇಟ್ಕೊಂಡು ಹೇಳಿಲ್ಲ. ಇದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಅನುದಾನವನ್ನ ಕೊಟ್ಟಂತಹ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನಾನು. ಸಿದ್ದರಾಮಯ್ಯ ಕೊಟ್ಟಷ್ಟು ಅನುದಾನ ಯಾರೂ ಕೊಟ್ಟಿಲ್ಲ. ನನ್ನ ಹೇಳಿಕೆಗೆ ಏನೇ ಆಕ್ಷೇಪಗಳು ಬಂದರೂ ಬರಲಿ, ಬಹಿರಂಗವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಮೈಸೂರಿನಲ್ಲಿ ಮತ್ತೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಾ ಇದ್ದಾರೆ. ಆ ಮೂಲಕ ಕ್ಷಮೆ ಕೇಳಲ್ಲ, ಒತ್ತಡಕ್ಕೆ ಬಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇರೋದು ಇಷ್ಟೇ, ಈಗ ಹೋಲಿಕೆ ಬೇರೆ ಯಾವುದಾದ್ರೂ ಯಾವ ಮುಖ್ಯಮಂತ್ರಿಗಳು ಕೊಟ್ಟಿರಲಿಲ್ಲ ಅಂದಿದ್ರೆ ಮುಗಿದೋಗಿರೋದಪ್ಪ. ನಾವು ಶಬ್ದಗಳನ್ನು ಯೂಸ್ ಮಾಡಬೇಕಾದ್ರೆ, ಹೋಲಿಕೆಗಳನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋರು ಅನ್ನೋದು ಒಂದು ಚಿಕ್ಕ ವಿಚಾರ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಆಮೇಲೆ ಮೈಸೂರು ರಾಜರ ವಿಚಾರದಲ್ಲಿ ಭಾವನಾತ್ಮಕ ಸಂಬಂಧ ಇದೆ ಆ ಭಾಗದ ಜನರಿಗೆ. ಅದನ್ನು ನೀವು ಟಚ್ ಮಾಡಿ ನಾನು ಕ್ಷಮೆ ಕೇಳಲ್ಲ ಅನ್ನೋದು, ರಿಸೀವಿಂಗ್ ಎಂಡ್ನಲ್ಲಿರುವಂತಹ ಜನ ಇದನ್ನು ಹೆಂಗೆ ರಿಸೀವ್ ಮಾಡ್ತಾರೆ ಮತ್ತು ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಕ್ಷಮೆ ಕೇಳಿದಿದ್ರೆ ತುಂಬ ದೊಡ್ಡವ್ರು ಆಗ್ಬಿಡೋರು. ಅಂದರೆ ನಾನು ಹಿಂಗೆ ಹೇಳೋಕೆ ಹೊರಟಿದ್ದಲ್ಲ, ಹಿಂಗೆ ಹೇಳದೆ ಅದಿದ್ರೆ ಮುಗ್ದಿರೋದು ಒಂದೇ ಮಾತು. ಏನು ಆಕ್ಷೇಪ ಅದು ಬಂದರೂ ಬರಲಿ, ಬಟ್ ನಾನು ಏನು ಹೇಳಿದ್ದೀನಿ ಅಂತಂದ್ರೆ ಹೌದು ತಪ್ಪಾಗಿ ಗ್ರಹಿಸಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವಮಾನ ಮಾಡುವಂಥ ಉದ್ದೇಶದಿಂದ ಹೇಳಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂಥ ಕೊಡುಗೆಗಳು ಮೈಸೂರು ರಾಜ್ಯಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ಬಹಳಷ್ಟಿದೆ. ಸೊ ಅವ್ರನ್ನ ಕಮ್ಮಿ ಮಾಡಿ ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಕೊಟ್ಟಿದ್ದಲ್ಲ. ಬಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ಈಗ ಮೈಸೂರಿಗೆ ಹೆಚ್ಚು ಅನುದಾನ ಕೊಟ್ಟಿರುವಂಥ ಸರ್ಕಾರ ಅಂತಂತಂದರೆ ಮುಖ್ಯಮಂತ್ರಿಗಳು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬೇಕಾದ್ರೆ ಅಂಕಿಅಂಶಗಳನ್ನು ತೆಗೆದು ನೋಡಲಿ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾದ ಕೊಟ್ಟಷ್ಟು ಅನುದಾನನ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಮೈಸೂರು ನಗರಕ್ಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನೇ ನಾನು ಹೇಳಿದೆ. ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕೆ.ಪಿ. ನಾಗರಾಜ್ ಎರಡನೇ ಸಲ ಸಮರ್ಥನೆ ಕೊಡಬೇಕಾದ್ರೆ ಈ ಮುಖ್ಯಮಂತ್ರಿಗಳು ಕೊಟ್ಟಷ್ಟು ಯಾವ ಬೇರೆ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ಅಂತ ಹೇಳಿಕೆಯನ್ನು ಸರಿ ಮಾಡ್ಕೊಂಡಂಗಿತ್ತು. ಬಟ್ ಕ್ಷಮೆ ಕೇಳಲ್ಲ ಅಂತ ಹೇಳೋದು ಮತ್ತೆ ಆ ಭಾವನಾತ್ಮಕ ಸಂಬಂಧದ ವಿಚಾರದಲ್ಲಿ ಇನ್ನೂ ಒಂದ್ಸಲ ಎಡವಿದ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಅಂತ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅಪ್ಪಲ್ಸ್ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಅನ್ನೋಂಥ ಕನ್ಫ್ಯೂಷನ್ಸ್ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿಚಾರದಲ್ಲಿ ಭಾವನಾತ್ಮಕ ಸಂಬಂಧ ಅದು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಒಂದು. ಅದಕ್ಕಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂತಹ ಕೊಡುಗೆಗಳು ಸರಿಸಾಟಿ ಯಾವುದಕ್ಕೂ ಕಂಪೇರ್ ಮಾಡಕ್ ಆಗಲ್ಲ ಅನ್ನುವಂತಹ ಒಂದು ಇದು ಅರ್ಥ ಆದಂಗೆ ಕಾಣ್ತಾ ಇಲ್ಲ ಯತೀಂದ್ರ ಸಿದ್ದರಾಮಯ್ಯಗೆ. ಹೀಗಾಗಿನೇ ಅವರು ಒಂದು ಹಂತದಲ್ಲಿ ನಾನು ಆಡ್ತಾರೆ ಹೇಳಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ಕಂಪ್ಯಾರಿಸನ್ನೇ ಅಲ್ಲ ಅನ್ನುವಂತಹ ವಾದ ನಡೀತಾ ಇರುವಂತದ್ದು ಮೈಸೂರಿನಲ್ಲಿ. ಕಂಪ್ಯಾರಿಸನ್ನೇ ಅಲ್ಲ. ನಾಲ್ವಡಿ ಅವರ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯ ವಿಚಾರ ಎಮೋಷನಲಿ ಬಿಟ್ಬಿಡಿ ಮಮತಾ. ಎಮೋಷನಲ್ಗಿಂತ ಹೆಚ್ಚಾಗಿ ನಾಲ್ವಡಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಕ್ಕೆ ಸರಿಸಾಟಿಯಾಗಿ ಮಾಡುವಂತಹ ಶಕ್ತಿ ಅಥವಾ ಮತ್ತೊಂದು ಯಾರ ಕೈಲೂ ಇಲ್ಲ. ಆ ವಾಸ್ತವ ಯತೀಂದ್ರ ಅವರಿಗೆ ಅರ್ಥ ಆಗಿದೆಯೋ ಅಥವಾ ಅರ್ಥ ಆಗಿದ್ರು ಕೂಡ ಅದನ್ನ ಈ ರೀತಿಯಾಗಿ ಹೇಳೋದಕ್ಕೆ ಈಗೋ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಒಂದು ಕಡೆಯಲ್ಲಿ ಇಲ್ಲ ನಾನು ಕಂಪ್ಯಾರಿಸನ್ ಮಾಡಿಲ್ಲ ಅಂತಾರೆ, ಮತ್ತೊಂದು ಕಡೆಯಲ್ಲಿ ನಾನು ಕ್ಷಮೆ ಕೇಳಲ್ಲ ಅಂತಾರೆ. ಯಾಕಂದ್ರೆ ಬಹಳ ಕ್ಲಾರಿಟಿ ಆಗಿದೆ. ಅವರು ಮೊದಲನೇ ದಿನ ಕೊಟ್ಟಂತಹ ಒಂದು ಹೇಳಿಕೆ ಬಹಳ ಕ್ಲಾರಿಟಿ ಆಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಹೆಚ್ಚು ಅಥವಾ ಅವರ ಸರಿ ಸಮಕ್ಕೆ ಅನ್ನುವಂತ ಅವರ ಪದ ಅದು. ಹಾಗಾಗಿ ಆ ವಿಚಾರದಲ್ಲಿ ಅವರು ಒಂದು ಮಾತು ಇಲ್ಲ ನಾನು ಆ ಥರ ಆಡಬಾರ್ದಾಗಿತ್ತು ಅನ್ನುವಂಥದ್ದು ಒಂದು ಮಾತು ಬಂದ್ಬಿಟ್ಟಿದ್ರೆ ಇಷ್ಟುದ್ದ ಮಾತಾಡುವಂತ ಅಗತ್ಯತೆಗಳೇ ಕಾಣ್ತಾ ಇರಲಿಲ್ಲ. ಮೈಸೂರಿನ ಭಾಗದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಅಥವಾ ನಾಲ್ವಡಿ ಅವರ ವಿಚಾರದಲ್ಲಿ ಇರುವಂತಹ ಭಾವನೆಗಳು ಮೋಸ್ಟ್ಲಿ ಅವರಿಗೆ ಅರ್ಥ ಆದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಮತ್ತೆ ಈ ಮಾತನ್ನ ಮತ್ತೊಂದು ಸ್ವರೂಪದಲ್ಲಿ ವಿವಾದವನ್ನಾಗಿ ಅವರೇ ಕೈಯಾರೆ ಅವರೇ ಮಾಡ್ಕೋತಾ ಇದ್ದಾರೆ ಮಮತಾ. ರೈಟ್, ಧನ್ಯವಾದ ಕೆ.ಪಿ. ನಾಗರಾಜ್ ತಮ್ಮ ಮಾಹಿತಿಗಾಗಿ.